ಈಗ ಒಂದು ಕುರ್ಮಾ ರೆಡಿ ಮಾಡ್ಕೊಳ್ಳೋಣ. ಚಪಾತಿ, ಪೂರಿ, ಗೀ ರೈಸು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಫಸ್ಟಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ. ಇಲ್ಲಿ ಚಕ್ಕೆ, ಲವಂಗ, ಸೋಂಪು, ಮರಾಠ ಮೊಗ್ಗು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ ಹುರ್ಕೊಳ್ಳೋಕ್ಕೆ. ಎಣ್ಣೆ ಕಾದಿದೆ. ಅದಾದಮೇಲೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಕಲರಿಗೋಸ್ಕರ, ಸ್ವಲ್ಪ ಪುದೀನ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ, ಒಂದು 4 ಗೋಡಂಬಿ ಹಾಕ್ತಾ ಇದ್ದೀನಿ ಥಿಕ್ನೆಸ್ಗೋಸ್ಕರ. ಸ್ವಲ್ಪ ಗ್ರೇವಿ ಗಟ್ಟಿ ಆಗಬೇಕಲ್ಲ, ಅದಕ್ಕಾಗಿ. ಈಗ ಟೊಮೆಟೊ ಹಣ್ಣು, ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಬಿಟ್ಟು ಹುರ್ಕೊಳ್ತೀನಿ. ಕಂದು ಬಣ್ಣ ಬರೋ ತನಕ ಹುರ್ಕೋಬೇಕು. ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಗಸಗಸೆ ಹಾಕ್ಕೊಳ್ತೀನಿ. ಟೊಮೆಟೊ, ಈರುಳ್ಳಿ ಎಲ್ಲ ಮೆತ್ತಗಾಗಿದೆ. ಈಗ ಸ್ವಲ್ಪ ಕೊಬ್ಬರಿ, ಒಂದು ಪಿಂಚ್ ಅರಿಶಿನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡೋದು. ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ. ಈಗ ರುಬ್ಕೊಂಡಿದ್ದಾಯಿತು, ಗ್ರೇವಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪನೇ ಜೀರಿಗೆ, ಸ್ವಲ್ಪ ಕರಿಬೇವು, ಕಡಲೆಕಾಳು, ಸ್ವಲ್ಪ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿರೋದಿದು. ಓವರ್ನೈಟ್ ನೆನೆಸ್ಬಿಟ್ಟಿದ್ದೆ, ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಬೇಯಿಸಿರೋ ಕಡಲೆಕಾಳು ಆಲ್ರೆಡಿ ಉಪ್ಪು ಹಾಕಿದ್ದೆ ನಾನು. ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿರ್ತೀನಿ. ಇವಾಗ ರುಬ್ಬಿರೋ ಮಸಾಲ ಎಲ್ಲ ಹಾಕ್ತಿದ್ದೀನಿ. ಕುದ್ಬಿಟ್ರೆ ಗ್ರೇವಿ ಆಯಿತು. ನೋಡ್ಕೊಳ್ಳಿ ನೀವು, ನಿಮಗೆ ಗಟ್ಟಿ ಬೇಕಾದರೆ ಇಷ್ಟೇ ಇರಲಿ, ನೀರು ಬೇಕಾದರೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಇಷ್ಟೇ ಸಾಕು, ಅದಕ್ಕೆ ನಾನು ನೀರು ಹಾಕಿಲ್ಲ. ನಿಮಗೆ ಹೆಂಗೆ ಅನುಕೂಲನೋ ಹಂಗೆ ನೀವು ನೋಡಿ ಮಾಡ್ಕೊಳ್ಳಿ. ನಾನು ತರಕಾರಿ ಏನೂ ಹಾಕಿಲ್ಲ, ಬರೀ ಕಾಬೂಲ್ ಕಡಲೆಕಾಳು ಮಾತ್ರನೇ ಹಾಕಿರೋದು. ಕುದೀತಾ ಇದೆ, ಆಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ಆಯಿತು. ನೋಡಿ ಕಡಲೆಕಾಳು ಗ್ರೇವಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಾಡೋಕ್ಕಂತೂ ತುಂಬಾ ಈಸಿ. ಬಿಸಿ ಬಿಸಿಯಾದ ಕಾಬೂಲ್ ಕಡಲೆಕಾಳು ಗ್ರೇವಿ ರೆಡಿ.